ನಮಸ್ಕಾರ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಂಜಿತಾ ಪ್ರಕಾಶ್. ಸೊ ಇವತ್ತಿನ ವ್ಲಾಗ್ ಆಸ್ ಯೂಶುವಲ್ ಡೈಲಿ ವ್ಲಾಗೇ ಆಗಿರುತ್ತೆ. ಸೊ ಇವತ್ತು ಬಂದು ಸಂಡೇ. ಸೊ ನಿನ್ನೆ ನಾನು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಸಾಯಂಕಾಲ 4 o'clock ಹಾಗೆಲ್ಲ ರೀಚ್ ಆದೆ ಬ್ಯಾಂಗ್ಳೂರ್. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಬಟ್ಟೆನೂ ವಾಶ್ ಮಾಡಿದ್ದಾಯಿತು. ಟ್ರಿಪ್ಗಿಂತ ಬಿಫೋರ್ ಯಾವ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ, ಪ್ಲಸ್ ನಾನು ಟ್ರಿಪ್ಪಲ್ಲಿ ಹಾಕಿದ್ದು ಎಲ್ಲ ಬಟ್ಟೆನೂ ತಂದು ಎಲ್ಲನೂ ವಾಶ್ ಮಾಡಿ ಒಣಾಕಿದಾಯಿತು. ಅದೆಲ್ಲ ಮಾಡಿ ಮುಗಿಸೋಷ್ಟಲ್ಲಿ ನನಗೆ ಒಂದು 6 o'clock 6:30 ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ಆಚೆಯಿಂದ ಸ್ವಲ್ಪ ಮಟನ್ ಕೀಮಾ ತೊಗೊಂಬಂದಿದ್ದೆ. ಮಟನ್ ಕೀಮಾ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು, ಸಾರಿ ಕನ್ಫ್ಯೂಸ್ ಆಗ್ತದೆ. ಅದಾದಮೇಲೆ ಮಟನ್ ಕೀಮಾ ಜೊತೆಗೆ ವೈಟ್ ರೈಸ್ ಮಾಡ್ಕೊಂಡು ತಿಂದಿದ್ದಾಯಿತು. ಆಮೇಲೆ ಬಿಗ್ ಬಾಸ್ ಎಲ್ಲ ನೋಡಿ ಮಲ್ಕೊಳ್ಳೋಷ್ಟರಲ್ಲಿ 11:30 ಆಗೋಗಿತ್ತು. ಸೊ ಒಳ್ಳೆ ನಿದ್ದೆ ಆಯಿತು. ಪ್ಲಸ್ ನಂದು ಪೀರಿಯಡ್ ಬೇರೆ, ಸೆಕೆಂಡ್ ಡೇ ಆಫ್ ಮೈ ಪೀರಿಯಡ್ ಇವತ್ತು. ಥರ್ಡ್ ಡೇ ಆಫ್ ಮೈ ಪೀರಿಯಡ್. ಫೀಲಿಂಗ್ ಕಂಫರ್ಟಬಲ್, ಫೀಲಿಂಗ್ ಗುಡ್ ಇಲ್ಲಿವರೆಗೂ. ಆ್ಯಕ್ಚುಲಿ ಟ್ರಿಪ್ಪಲ್ಲಿದ್ದಾಗೆ ನಾನು ಹೇಳ್ದಾಗೆ ನಿಮಗೆ ಮೊದಲೇ ಲಾಸ್ಟ್ ವಿಡಿಯೋದಲ್ಲಿ, ಟ್ರಿಪ್ಪಲ್ಲಿದ್ದಾಗೆ ನಂದು ಪೀರಿಯಡ್ ಆಗೋಗ್ಬಿಟ್ಟು ಅದು ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಕೆಲವೊಂದು ಪ್ಲೇಸಸ್ನ ಎಕ್ಸ್ಪ್ಲೋರೇ ಮಾಡೋಕ್ಕಾಗಲಿಲ್ಲ, ಹೋಗೋಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ರೂಮಲ್ಲಿ ಸ್ಟೇ ಮಾಡಿ ರೆಸ್ಟ್ ಮಾಡಬೇಕಂತ ಪರಿಸ್ಥಿತಿ ಬಂತು ನನಗೆ. ಅದಾದಮೇಲೆ ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ, ಸಿಕ್ಕಾಬಟ್ಟೆ ಮನೆ ಕ್ಲೀನಿಂಗ್ ಇದೆ ನಂದು. ಪಾತ್ರೆ ಎಲ್ಲ ತೊಳಿಬೇಕು, ಫ್ರಿಡ್ಜ್ ಮೇನ್ಲಿ ಕ್ಲೀನ್ ಮಾಡಬೇಕು, ಸ್ವಲ್ಪ ಬಾಕ್ಸ್ ಎಲ್ಲ ಡಸ್ಟ್ ಆಗಿದೆ ಅದನ್ನೆಲ್ಲ ಒರೆಸ್ಕೋಬೇಕು, ಆಮೇಲೆ ಮನೆ ಒರೆಸ್ಬೇಕು, ನನ್ನ ಸ್ಕಿನ್ ಕೇರ್ ಮಾಡ್ಕೋಬೇಕು, ಬಾಡಿ ಕೇರ್ ಮಾಡ್ಕೋಬೇಕು, ಹೇರ್ ಟಾನಿಕ್ ರೆಡಿ ಮಾಡಬೇಕು. ಸಾಕಷ್ಟು ವಿಚಾರಗಳಿದೆ ಇವತ್ತು ಮಾತಾಡೋಕ್ಕೆ, ಹೇಳೋಕ್ಕೆ. ಹಾಗೆ ನಿಮಗೆ ನಾನು ಶಾಪಿಂಗ್ ಮಾಡಿದ್ದೆಲ್ಲನೂ ತೋರಿಸ್ಕೊಡ್ತೀನಿ, ರೀಸೆಂಟ್ ಶಾಪಿಂಗ್ ಏನೆಲ್ಲ ಮಾಡಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನ್ನ ಲಾಸ್ಟ್ ಎಲ್ಲ ವೀಡಿಯೋಸ್ ನೀವು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಿದ್ದೀರಾ, ಸಿಕ್ಕಾಬಟ್ಟೆ ಇಷ್ಟಪಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ. ತುಂಬ 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 ಥ್ಯಾಂಕ್ ಯು ನಿಮ್ಮ ಎಲ್ರಿಗೂ. ಕೆಲವೊಂದು ರೆಗ್ಯುಲರ್ ವ್ಯೂವರ್ಸ್ ಇದ್ದಾರೆ, ಲೈಕ್ ಸುಪ್ರೀತಾ ಅಂತಿದ್ದಾರೆ ಅವರು, ಅನುಷಾ ಆಗಿರ್ಬೋದು, ಸೌಂದರ್ಯ ಅಂತ, ಆ್ಯಂಡ್ ಸಾಕಷ್ಟು ಜನ ಐಮ್ ಸೋ ಸಾರಿ, ಹೆಸರು ಕೆಲವೊಂದು ನೆನಪಾಗ್ತಿಲ್ಲ. ಅವರೆಲ್ಲ ರಂಜಿತಾ ಅಂತ ಹೇಳಿ ನನ್ನ ಹೆಸರಲ್ಲೇ ಒಬ್ಬರು ಇದ್ದಾರೆ. ಆಮೇಲೆ ಪಣೀಂದ್ರ ಅಂತ ಹೇಳ್ಬಿಟ್ಟು, ಸೋಮಶೇಖರ್ ಸಮಥಿಂಗ್ ಏನೋ ಇದೆ. ಸೊ ಎಲ್ಲರೂ ಸಾಕಷ್ಟು ಜನ ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ. ತುಂಬ ತುಂಬ ಥ್ಯಾಂಕ್ ಯು. ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ ನನಗೆ ಸಪೋರ್ಟ್ ಜಾಸ್ತಿ ಮಾಡ್ತಿರೋದಕ್ಕೆ. ಆ್ಯಂಡ್ ನನ್ನನ್ನು ತುಂಬ ಜನ ಮೋಟಿವೇಟ್ ಅಂತ ಅನ್ಕೋತೀರಾ, ಇನ್ಸ್ಪೈರ್ ಮಾಡ್ತೀರಾ ಅಕ್ಕ ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದೊಂದು ಒಳ್ಳೊಳ್ಳೆ ಕಾಮೆಂಟ್ ಕೂಡ ನನಗೆ ಒಂಥರ ಇನ್ಸ್ಪೈರ್ ಮಾಡುತ್ತೆ ಪ್ರತಿದಿನ. ಪರವಾಗಿಲ್ಲಪ್ಪ, ನನ್ನ ಥರನೇ ಯಾರೋ ಒಬ್ರು ಇದ್ದಾರೆ, ಪರವಾಗಿಲ್ಲ, ನನ್ನೊಬ್ರು ಮೋಟಿವೇಟ್ ಮಾಡ್ತಾರೆ, ನನ್ನ ವೀಡಿಯೋಸ್ನ ಇಷ್ಟಪಡ್ತಾರೆ ಅಂತ ಹೇಳಿ ನನಗೆ ಖುಷಿ ಆಗುತ್ತೆ ಯಾವಾಗ್ಲೂ. ಅದಕ್ಕೆ ನಾನು ನಿಮ್ಗೆ ಯಾವಾಗಲೂ ತುಂಬ ಗ್ರೇಟ್ಫುಲ್ ಆಗಿರ್ತೀನಿ. ಸ್ವಲ್ಪ ಜಾಸ್ತಿ ಮಾತುಕತೆ ಆಗೋಯ್ತು, ಬನ್ನಿದ್ದೀನಿ ನಾನು ಸ್ಟಾರ್ಟ್ ಮಾಡೋಣ ಆಯಿತಾ. ನಮ್ಮ ಮನೇಲಿ ಏನೋ ತಂದು ತುಂಬ ದಿನ ಆಗಿತ್ತು, ಮನೆಯೇ ಒರೆಸಿರ್ಲಿಲ್ಲ ನಾನು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಡಿಸೈಡ್ ಮಾಡಿ ತೊಗೊಂಡು ಬಂದೆ ಹೋಗ್ಬಿಟ್ಟು. ಇವತ್ತೆಲ್ಲ ಫುಲ್ ಕ್ಲೀನಿಂಗ್ ಇದೆ ಗೈಸ್, ಮನೆ ಕೆಲಸ ಬೇಜಾನಿದೆ ಇವತ್ತು ಮಾಡೋವಂಥದ್ದು. ನನಗೆ ಸುಸ್ತಾಗೋದು ನನ್ನ ಮೆಟ್ಲ ಒಳಗಡೆ. ಸದ್ಯಕ್ಕೆ ನನ್ನ ಕಿಚನ್ನ ಪರಿಸ್ಥಿತಿ ಯಾವ ಥರ ಆಗಿದೆ ಅಂದರೆ ಫುಲ್ ಡಸ್ಟ್ ಆಗಿದೆ ಗೈಸ್, ಸಿಕ್ಕಾಬಟ್ಟೆ. ಇಲ್ಲೆಲ್ಲ ಡಸ್ಟ್ ಬರುತ್ತೆ ಕಿಟಕಿ ಓಪನ್ ಇರೋ ಕಾರಣ. ಸೊ ನೆನ್ನೆ ನೈಟ್ ಅಡುಗೆ ಮಾಡ್ಕೊಂಡು ತಿಂದಿದ್ದು, ಆ್ಯಂಡ್ ಸ್ವಲ್ಪ ಪಾತ್ರೆಗಳೆಲ್ಲ ಹಾಗೆ ಬಿದ್ದಿದೆ. ಕ್ರಿಸ್ಮಸ್ಗೆ ಯಾವ ಗಿಫ್ಟ್ ಬಂತು ಅಂತ ಕೇಳಿದ್ರೆ 2 ಕಾಫಿ ಕಪ್ ಸಿಕ್ಕಿದೆ ನನಗೆ, ಇದು ಮತ್ತು ಇನ್ನೊಂದು ಕಾಫಿ ಕಪ್ಪು. ನೆನ್ನೆ ಸಾಯಂಕಾಲ ಕಾಫಿ ಕುಡಿದಿದ್ದು, ಇವಾಗ ಬೆಳಗ್ಗೆ ಕುಡಿದಿದ್ದು, ಏನೂ ಕ್ಲೀನ್ ಮಾಡಿಲ್ಲ. ಸೊ ಎಲ್ಲನೂ ಹಂಗಂಗೆ ಬಿದ್ದಿದೆ. ಅದಾದಮೇಲೆ ನನ್ನ ಫ್ರಿಡ್ಜ್ ಕತೆ ಹಿಂಗಾಗ್ಬಿಟ್ಟಿದೆ. ಸೊ ಎಷ್ಟೊಂದು ಡಸ್ಟ್ ಇದೆ ನೋಡಿ. ಸೊ ಇದನ್ನ ಫುಲ್ ಕ್ಲೀನ್ ಮಾಡಬೇಕು ಇವತ್ತೆಲ್ಲ. ಇದೇ ಕೆಲಸ ನನಗೆ ಮೇಯ್ನ್ಲಿ ಮಾಡಲೇಬೇಕು. ಸ್ವಲ್ಪ ಮೊಬೈಲೆಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟು ಇದನ್ನು ಕ್ಲೀನ್ ಮಾಡಿ ಮುಗಿಸ್ತೀನಿ ಇವತ್ತು. ಜಸ್ಟ್ ಒಂದು 15-20 ಮಿನಿಟ್ಸಲ್ಲೆಲ್ಲ ಪಟ್ಟ ಅಂತ ಕ್ಲೀನ್ ಮಾಡಾಕ್ಬಿಡ್ತೀನಿ. ಸೊ ಹಾಗೆ. ಆ್ಯಂಡ್ ನನ್ನ ಶಾಪಿಂಗ್ ಬ್ಯಾಗ್ಸ್ ಎಲ್ಲ ಇಲ್ಲೇ ಬಿದ್ದಿದೆ, ಅದು ತೋರಿಸ್ಕೊಡ್ತೀನಿ ಆಮೇಲೆ ನಿಮಗೆ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಹೇಳಿಬಿಟ್ಟು. ವಾರ್ಡ್ರೋಬ್ ಕ್ಲೀನ್ ಮಾಡೋಕ್ಕೆ ಇನ್ನೂ ಡೇ ಬಂದಿಲ್ಲ ಅನಿಸ್ತಿದೆ ಗೈಸ್, ಆದಷ್ಟು ಬೇಗ ಕ್ಲೀನ್ ಮಾಡಬೇಕು. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ನನ್ನ ವಾರ್ಡ್ರೋಬ್ ಎಲ್ಲ ಸ್ವಲ್ಪ ಬೇಗ ಕ್ಲೀನ್ ಮಾಡಿ ಮುಗಿಸೋಣ ಅಂತ ಹೇಳಿಬಿಟ್ಟು. ಸ್ವಲ್ಪ ರೂಮೆಲ್ಲ ಬಟ್ಟೆ ಎಲ್ಲ ಮೊನ್ನೆ ವಾಶ್ ಮಾಡಿದ್ದು ಅಲ್ಲೇ ಇಟ್ಟಿದ್ದೀನಿ, ಇನ್ನೂ ಸ್ವಲ್ಪ ವಾಶ್ ಹೋಗಿದೆ. ಸೊ ನೋಡಿ ಎಲ್ಲ ಹಂಗಂಗೆ ಬಿದ್ದಿದೆ ಮನೆಯಲ್ಲಿ. ಈಗ ಇದನ್ನೆಲ್ಲ ಕ್ಲೀನು ಮಾಡಿ ಬೇಗ ಕೆಲಸ ಮುಗಿಸಿ ಬೇಗ ರೆಸ್ಟ್ ಮಾಡಬೇಕು ಗೈಸ್ ಇವತ್ತು ನಾನು. ಸೊ ಇವತ್ತು ಎಗ್ ಪ್ಲಾಂಟ್ ಅಂತ ಹೇಳ್ತಾರೆ, ಅಂದರೆ ದಪ್ಪ ಬದನೆಕಾಯಿಂದ ಒಂದು ಗೊಜ್ಜನ್ನ ಮಾಡ್ಕೊತಾ ಇದ್ದೀನಿ. ಸೊ ಮೊದಲಿಗೆ ಚೆನ್ನಾಗಿ ತೊಳೆದಿಟ್ಕೊಂಡು ಹಾಗೆ ಚಿಕ್ಕದಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಇದು ಸ್ವಲ್ಪ ಮೆತ್ತಗಾದ್ಮೇಲೆ ಪ್ರೊಸೀಜರ್ನ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಇದನ್ನೊಂದು 10ರಿಂದ 15 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸೊ ಅದೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಇನ್ನೊಂದು ಕಡೆ ಏನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲು, ಸ್ವಲ್ಪ ಕರಿಬೇವು ಸೊಪ್ಪು, ಆನಿಯನ್ನು, ಸಾಸಿವೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕೇ ನಾನು ಆಲ್ರೆಡಿ ಫ್ರೈ ಮಾಡಿಟ್ಟಿರೋಂಥ ಬದನೆಕಾಯಿನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಸೊ ಈಗ ಇದಕ್ಕೆ ಒಂದು ಮಿಶ್ರಣನ ರೆಡಿ ಮಾಡಿದ್ದೀನಿ. ಇದಕ್ಕೆ ಬಂದು ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಸ್ವಲ್ಪ ಖಾರದ ಪುಡಿ, ಉಪ್ಪು, ನಿಮಗೆ ಬೇಕಿದ್ರೆ ಸ್ವಲ್ಪ ಮೆಣಸು ಕೂಡ ಹಾಕ್ಕೋಬೋದು, ಆಮೇಲೆ ಧನಿಯಾ ಬೀಜ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. 1-2 ಮೆಣಸಿನ್ಕಾಯಿ, ಸ್ವಲ್ಪ ಖಾರದ ಪುಡಿ ಹಾಕೊಂಡಿದ್ದೀನಿ. ಮೆಣಸಿನ್ಕಾಯಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ಅಥವಾ ಬರೀ ಖಾರದ ಪುಡಿನೂ ಕೂಡ ನೀವು ಹಾಕೋಬೋದು. ಇದಕ್ಕೆ ನಿಮ್ಗೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಎಕ್ಸ್ಟ್ರಾ ಬೇಕು ಅನ್ಸುತ್ತೋ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದು ಸ್ವಲ್ಪ ಚೆನ್ನಾಗಿ ಕುದಿಲಿ, ಮಸಾಲೆ ಎಲ್ಲ ಹಿಡ್ಕೊಂಡು ಒಂದು 5ರಿಂದ 10 ನಿಮಿಷ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಮತ್ತೆ ಹಾಕೋತೀನಿ. ಮತ್ತೆ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ತಳ ಹಿಡಿಯುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನಿಧಾನಕ್ಕೆ. ರೈಸ್ ಜೊತೆ, ಚಪಾತಿಗೆ ಅಥವಾ ದೋಸೆಗೆ ಎಲ್ಲದಕ್ಕೂ ಕೂಡ ಸೂಟ್ ಆಗುವಂಥದ್ದು. ಸೊ ನೀವು ಕೂಡ ಟ್ರೈ ಮಾಡಿ, ಹೇಳಿ ರೆಸಿಪಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ಆ್ಯಂಡ್ ನಿಮ್ಗೆ ಇಷ್ಟ ಆಯ್ತಾ ಈ ಥರ ಹೊಸ ರೆಸಿಪಿ ನಾನು ಟ್ರೈ ಮಾಡಿದ್ದು ಅಂತ ಕಮೆಂಟ್ ಬಿಡು, ಆಯಿತಾ? ಬಿಸಿ ಬಿಸಿ ಊಟ ರೆಡಿ. ಇನ್ನೇನು ತಿನ್ನೋದು ಅಷ್ಟೇ, ಟೈಮು 1:30 ಆಗ್ತಿರ್ಬೋದು ಅನಿಸುತ್ತೆ. ಸೊ ರೆಡಿ ಆಯಿತು ನನ್ನ ಊಟ. ಸೊ ಟೇಸ್ಟ್ ಮಾಡೋದೊಂದೇ ಬಾಕಿ. ನೀವು ಟ್ರೈ ಮಾಡಿ ಗೈಸ್, ಸಿಕ್ಕಾಬಟ್ಟೆ ಈಸಿಯಾಗಿ ಬೇಗ ಆಗಿಬಿಡುತ್ತೆ, ತಲೆನೋವು ಇರೋದಿಲ್ಲ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ಟೇಸ್ಟ್ ಹೇಳ್ತೀನಿ ಯಾವ ಥರ ಇದೆ ಅಂತ. ನಿಜವಾಗ್ಲೂ ಚೆನ್ನಾಗಿದೆ. ಪ್ರಾಪರಾಗಿ ಕುಕ್ ಮಾಡಿದ್ದೀನಿ. ಉಪ್ಪು ಖಾರ ಎಲ್ಲ ಪ್ರಾಪರಾಗಿದೆ. ಶಬಾಷ್. ಈಗ ತಾನೇ ಒಂದಿಷ್ಟು ಪಾತ್ರೆಗಳನ್ನ ತೊಳೆದಿಟ್ಟಿದ್ದೀನಿ. ಸ್ವಲ್ಪ ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಇವನ್ ಗೋಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಈಗ ಈ ಬಾಕ್ಸಸ್ನೆಲ್ಲ ಒರೆಸ್ಕೋಬೇಕು ಸ್ವಲ್ಪ ನೀಟಾಗಿ. ಆ ಕಡೆ ಇರೋದ್ರಿಂದಾಗಿ ತುಂಬ ಡಸ್ಟು ಡೈರೆಕ್ಟಾಗಿ ಹೀಗೆ ಬರೋ ಕಾರಣ ಸ್ವಲ್ಪ ಇದೆಲ್ಲ ಬೇಗ ಡಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಒಂದು ಬಟ್ಟೆನ ಒದ್ದೆ ಮಾಡಿಕೊಂಡು ಸೊ ಆದಷ್ಟು ಹೀಗೆ ಒರೆಸೆತ್ತಿರೋಣ ಅಂತ ಹೇಳ್ಬಿಟ್ಟು, ಒಂಥರ ನ್ಯೂ ಇಯರ್ಗೂ ಕ್ಲೀನ್ ಆದಂಗೆ ಆಗುತ್ತೆ, ಪ್ಲಸ್ ಸ್ವಲ್ಪ ನೀಟಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಹಾಗೆ ಕ್ಲೀನ್ ಮಾಡ್ತಿದ್ದೀನಿ. ನ್ಯೂ ಇಯರ್ಗೆ ಸ್ವಲ್ಪ ಎಲ್ಲ ಹೊಸದಾಗಿ ಕಾಣಿಸ್ಲಿ ನಮಗೆ ಅಂತ ಹೇಳಿ ಎಲ್ಲ ಕ್ಲೀನಿಂಗ್ ಇವತ್ತು. ಪ್ಲಸ್ ತುಂಬ ದಿನದಿಂದ ಮಾಡಬೇಕು ಕೂಡ ಅನ್ಕೋತಿದ್ದೆ. ಬರೀ ನಾನು ನನ್ನ ಪರ್ಸನಲ್ ಕೆಲಸದಲ್ಲಿ ನನ್ನನ್ನು ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರ್ತಿದ್ದೆ. ಸೊ ನನ್ನ ಮನೇನೂ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೆ ಇವತ್ತು ನಾನು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ನಾನು ಐಟಮ್ಸ್ ಎಲ್ಲ ಅವಾಗ ಏನು ಬೇಕೋ ಅದನ್ನೇ ತಂದಿಟ್ಕೊಳ್ಳೋದು. ತುಂಬ ರೇರು ಹಾಗೆ ಇಟ್ಬಿಡೋದು, ಆ ಥರದ್ದೆಲ್ಲ ಮಾಡಲ್ಲ. ಯಾಕಂದ್ರೆ ತುಂಬ ವೇಸ್ಟ್ ಆಗ್ಬಿಡುತ್ತೆ ಎಷ್ಟೋ ಸಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೇ ಕ್ಲೀನ್ ಮಾಡಿದ್ರು ಗೈಸ್, ಡಸ್ಟ್ ಅಂತೂ ಬರ್ತಾನೆ ಇರುತ್ತೆ. ಯಾರ ಮನೇಲಾದ್ರೂ ಅಷ್ಟೇ, ಎಲ್ಲರ ಮನೇಲೂ ಅದು ವೆರಿ ಕಾಮನ್. ಡೈಲಿ ಒರೆಸ್ಕೊಳ್ಳೋರು ಮನೇಲಿ ಒರೆಸ್ಕೋಬೋದು, ಬಟ್ ಎಲ್ಲ ಆಫೀಸ್ಗೆ ಹೋಗೋದು, ನಮ್ಮ ಕೆಲ್ಸಗಳು, ಸುತ್ತಾಟ ಎಲ್ಲ ಬ್ಯುಸಿ ಆಗಿರ್ತೀವಿ. ಸೊ ಈ ಥರ ಒಂದು ಸಂಡೇ ಸಿಗುತ್ತೆ, ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬರ್ತೀವಿ. ಸೊ ನೀವು ಸಂಕ್ರಾಂತಿ ಹಬ್ಬ ಕೂಡ ಬರ್ತಿದೆ, ನ್ಯೂ ಇಯರ್ ಕೂಡ ಬರುತ್ತೆ, ಮನೆ ಕೆಲಸ ಎಲ್ಲ ಮಾಡ್ಕೊಳ್ತೀರಿ. ಸೊ ಒಂದೇ ಸಲ ಹಬ್ಬಕ್ಕಂತ ಕುತ್ಕೊಂಡ್ರೆ ಕೆಲಸ ಮಾಡೋದು ಖಂಡಿತವಾಗ್ಲೂ ಆಗಲ್ಲ. ಸೊ ಅವಾಗವಾಗೆ ಸ್ವಲ್ಪ ವಾರಕ್ಕೆ 10 ದಿನಕ್ಕೆ ಈ ಥರ ಸಂಡೇ ರಜೆ ಸಿಗ್ದಾಗ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಸುಸ್ತೆಲ್ಲ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಪಾಪ ಕೆಲವ್ರು ಗಾರ್ಮೆಂಟ್ಸ್ಗೆ ಹೋಗೋರು ಇರ್ತಾರೆ, ಬೇರೆ ಬೇರೆ ಥರ ಕೆಲಸ ಮಾಡೋರೆಲ್ಲ ಇರ್ತಾರೆ, ಅವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಸದ್ಯಕ್ಕೆ ಇಷ್ಟೊಂದು ಕ್ಲೀನ್ ಮಾಡಿದ್ದೀನಿ. ಗೋಡೆ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿದೆ, ಅದ್ರ ಮೇಲೆ ಆಗಲಿಲ್ಲ. ಸೊ ಬಾಕ್ಸ್ ಎಲ್ಲ ನೀಟಾಗೆಲ್ಲನೂ ಒರೆಸಿ ಕ್ಲೀನ್ ಮಾಡಿ ಇಟ್ಟಿದ್ದಾಯಿತು. ಸೊ ದಿಸ್ ಇಸ್ ದ ಫೈನಲ್ ಲುಕ್. ನಾನಂತೂ ಅದು ಯಾಕೆ ಅಷ್ಟೊಂದು ಕೆಲಸ ಇಟ್ಕೊತೀನಿ ಒಂದೊಂದ್ಸಲ ಅಂತ ಗೊತ್ತಾಗಲ್ಲ. ಅಟ್ಲೀಸ್ಟ್ 2 ವೀಕ್ಸ್ ಒಂದ್ಸಲಾರು ಕ್ಲೀನ್ ಮಾಡಿದ್ರೆ ಇಷ್ಟೊಂದೆಲ್ಲ ಇರೋದಿಲ್ಲ. ಇವಾಗ ನೋಡಿ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿದೆ. ನಾನು ಜಸ್ಟ್ ಒದ್ದೆ ಬಟ್ಟೆ ಮಾಡ್ಕೊಂಡು ಅದ್ರಲ್ಲಿ ಒರೆಸ್ಕೊತಾ ಇದ್ದೀನಿ.
ಲಾಸ್ಟ್ ಟೈಮ್ ಟ್ರಿಪ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಮಾಡಿಟ್ಟು ಹೋಗಿದ್ದೆ, ಜಾಸ್ತಿ ಏನೂ ತಗೊಂಡು ಬಂದಿರಲಿಲ್ಲ. ಸೊ ಅದಕ್ಕೆ ಜಾಸ್ತಿ ಏನೂ ಕೆಟ್ಟೋಗಿಲ್ಲ, ಫ್ರಿಜ್ಜಲ್ಲೆಲ್ಲ ಫ್ರೆಶ್ ಆಗಿ ಇದೆ. ಫ್ರಿಜ್ಜಲ್ಲಿ ಇಡೋರಾದ್ರೆ ಈ ತರ ಕವರ್ ಅಲ್ಲಿ ಅಥವಾ ಯಾವ್ದಾದ್ರು ಬಾಕ್ಸ್ ಅಲ್ಲಿ ಲಿಡ್ ನ ಕ್ಲೋಸ್ ಮಾಡಿ ಇಡಿ. ಸೊ ವೆಜಿಟೇಬಲ್ಸ್ ತುಂಬಾ ಫ್ರೆಶ್ ಆಗಿರುತ್ತೆ. ಇನ್ ಕೇಸ್ ನೀವೇನಾದ್ರು ಓಪನ್ ಮಾಡಿ ಇಟ್ರೆ ಬೇಗ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಅಂಡ್ ಕೆಲವೊಂದ್ ಕಡೆ ವಿಡಿಯೋದಲ್ಲಿ ನೋಡಿದೀನಿ ಆಯ್ತಾ. ಸೊ ಇದನ್ನ ಓಪನ್ ಮಾಡಿಟ್ರೆ ಬೇಗ ಕೊಳ್ತೋಗುತ್ತೆ. ಸೊ ಆ ತರ ಇಡಬೇಡಿ. ಸೊ ಏನಾದ್ರು ಕವರ್ ಅಥವಾ ಯಾವ್ದಾದ್ರು ಬಾಕ್ಸ್ ಅಲ್ಲಿ ಕ್ಲೋಸ್ ಮಾಡಿಡಿ. ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ. ಗ್ಲಾಸಸ್ ಆಗಿರೋದ್ರೆ ತುಂಬಾ ಹುಷಾರಾಗಿರ್ಬೇಕು. ಕೈ ತುಂಬಾ ಹುಷಾರಾಗಿ ಇಟ್ಕೊಂಡು ಕ್ಲೀನ್ ಮಾಡಬೇಕು. ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಇನ್ಸೆಂಟಿವ್ಸ್ ಬಂದಿತ್ತು ಅಂತ ಹೇಳ್ಬಿಟ್ಟು ದೀಪಾವಳಿ ಟೈಮಲ್ಲಿ ಒಳ್ಳೆ ಡಿಸ್ಕೌಂಟ್ ಇತ್ತು. ಸೊ ಅವಾಗ ಹೋಗ್ಬಿಟ್ಟು ಇದನ್ನ ತಗೊಂಡ್ ಬಂದೆ. ಸೊ ಫ್ರೈಡೇ ಏನೋ ಡೆಲಿವರಿ ಮಾಡಿದ್ರು ಇದನ್ನ ನನಗೆ. ಸೊ ನಾನು ಕಷ್ಟಪಟ್ಟು ದುಡ್ಡಿರೋ ದುಡ್ಡಲ್ಲಿ ತಗೊಂಡಿದ್ದು ಗೈಸ್. ನಾನು ಇಲ್ಲೇ ಜಾಸ್ತಿ ಐಟಮ್ಸ್ ಏನಾದ್ರು ತಂದ್ರೆ ಇಡೋದು ಜಾಸ್ತಿ. ಮೊಟ್ಟೆ, ಚಿಕ್ಕ ಪುಟ್ಟ ಏನಾದ್ರು ಪೌಡರ್ ಪ್ಯಾಕೆಟ್ಸ್ ಎಲ್ಲ ಇಲ್ಲೇ ಇಡ್ತಾ ಇರ್ತೀನಿ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಗಲೀಜ್ ಆಗ್ಬಿಟ್ಟಿದೆ. ಸೊ ಇದನ್ನ ಸ್ವಲ್ಪ ತೊಳ್ಕೊಂಬಂದೆ, ಸ್ವಲ್ಪ ಜಾಸ್ತಿ ಗಲೀಜ್ ಆಗ್ಬಿಟ್ಟಿದೆ ಅದಕ್ಕೆ. ಸೊ ಫ್ರಿಡ್ಜ್ ಮೇಲಂತೂ ಎಷ್ಟು ಬೇಗ ಡಸ್ಟ್ ಬರುತ್ತೆ ಗೊತ್ತಾಗ, ಸಿಕ್ಕಾಬಟ್ಟೆ ಡಸ್ಟ್ ಬರುತ್ತೆ. ಇಲ್ಲ ಅಂತ ಇವಾಗ ಒರೆಸಿದ್ರೆ ನೆಕ್ಸ್ಟ್ ಸಾಯಂಕಾಲದೊಳಗಡೆ ಒಂದಷ್ಟು ಡಸ್ಟ್ ಅಂತ ಬಂದೇ ಇರುತ್ತೆ. ಬಿಕಾಸ್ ಹೆಂಗ್ ಬರುತ್ತೆ, ಫಾರ್ಮ್ ಆಗುತ್ತೆ ಅಂದ್ರೆ ನನಗಂತೂ ಅರ್ಥ ಆಗಲ್ಲ. ಅಷ್ಟೆಲ್ಲ ಕಿಟಕಿ ಕ್ಲೋಸ್ ಅಲ್ಲಿ ಇಡೋಕೆ ಟ್ರೈ ಮಾಡ್ತೀನಿ, ಇಟ್ಟಿರ್ತೀನಿ ಕೂಡ, ಮತ್ತೆ ಡಸ್ಟ್ ಆಗ್ಬಿಡುತ್ತೆ. ಈಗ ಫ್ರಿಡ್ಜ್ ಆನ್ ಮಾಡ್ತೀನಿ. ಸೊ ಝೆಪ್ಟೋಯಿಂದ ಕೆಲವೊಂದು ಥಿಂಗ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ, ಪ್ಯಾಡ್ಸು ಆ್ಯಂಡ್ ಏನೋ ಝೆಪ್ಟೋ ಫ್ರೀಯಾಗಿ ಏನೋ ಕೊಟ್ಟು ಕಳಿಸಿದ್ದಾರೆ. ಏನಾಯಿತು ಐ ಥಿಂಕ್ ಪೀರಿಯಡ್ ಯು ಡಿಸರ್ವ್ ಆಲ್ ದ ಲವ್ ಪೀರಿಯಡ್ ಅಂತ ಏನೋ ಬಂದಿದೆ. ಐ ಥಿಂಕ್ ಇದು ಫ್ರೀಯಾಗಿ ಬಂದಿರೋದು. ಸೊ ಪ್ಯಾಡ್ಸ್ ಇದೆ, ಆಮೇಲೆ ಅಲ್ಟ್ರಾ ಸೇಫ್ ನೈಟ್ ಪ್ಯಾಡ್ ಅಂತೆ. ಓಕೆ, ಲೆಟ್ ಮಿ ಗಿವ್ ಅ ಟ್ರೈ. ಸೊ ಆಮೇಲೆ ನ್ಯಾಚುರಲ್ ಸ್ಕಿನ್ ಕೇರ್ ನಮಯ ಇಂಟಿಮೇಟ್ ವಾಶ್ ವಿತ್ ಹಲ್ದಿ ಚಂದನ್ ಅಂತ ಇದೆ. ಎಲ್ಲ ಫಸ್ಟ್ ಟೈಮ್ ನೋಡ್ತಿರೋದು ಗೈಸ್, ನನಗೂ ಗೊತ್ತಿಲ್ಲ. ಆ್ಯಂಡ್ ಸೇಮ್ ನಾನು ಆಲ್ರೆಡಿ ಆರ್ಡ್ರ್ ಮಾಡಿರೋದೆ, ಅದಕ್ಕೆ ಒಂದು ಇದು ಕೊಟ್ಟು ಕಳಿಸಿದ್ದಾರೆ. ಸೊ ಇಟ್ಸ್ ಅ ವೆರಿ ಕ್ಯೂಟ್ ಪ್ಯಾಕಿಂಗ್ ಗೈಸ್, ಚೆನ್ನಾಗಿದೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಝೆಪ್ಟೋ ವಾವ್ ಮ್ಯಾನುಫ್ಯಾಕ್ಚರಿಂಗ್ ಅ ಫೆಂಟಾಸ್ಟಿಕ್ 2025 ಅಂತ ಇದೆ. ಅಯ್ಯೋ ಚೋಚೋ ಏನೋ ಇದೆ, ಸಮಥಿಂಗ್ ಬ್ಯಾಂಡೇಜ್ ಇದೆ. ಓಕೆ, ಒಂದು ಪೆನ್ ಕೊಟ್ಟಿದ್ದಾರೆ, ನೈಸ್. ಒಂದು ಕುಕ್ಕಿ ಇದೆ, ಓಟ್ಸ್ದು. ನಿವಿಯಾ ಸಾಫ್ಟ್ ಲೈಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಫೇಸ್ ಬಾಡಿ ಹ್ಯಾಂಡ್ಸ್. ಅಫ್ಕೋರ್ಸ್ ಹ್ಯಾಂಡ್ಸ್ಗೆ ಯೂಸ್ ಮಾಡ್ತೀನಿ, ಫೇಸ್ಗೆ ಯೂಸ್ ಮಾಡಲ್ಲ. ಗಾರ್ಲಿಕ್ ಚಿಲ್ಲಿ ಸಾಸ್ ಇದೆ. ಇಷ್ಟೆಲ್ಲ ಸಿಗುತ್ತಂತ ನನಗೆ ಗೊತ್ತೇ ಇರಲಿಲ್ಲ. ಲಾಲಿಪಾಪ್ ಇದೆ ನಮ್ಮನೇಲಿ. ಆಮೇಲೆ ಒಂದು ಕಾರ್ಡ್ ಇದೆ, ವಿನ್ ಟ್ರ್ಯಾಕರ್ ಆಫ್ 2025 ಅಂತ ಹೇಳಿ. ದಿಸ್ ಈಸ್ ಯುವರ್ ರಿಮೈಂಡರ್ ಟು ನೋಟ್ ಯುವರ್ ವಿನ್ಸ್ ಆ್ಯಂಡ್ ಗಿವ್ ಯುವರ್ ಸೆಲ್ಫ್ ಅ ಬಿಗ್ ಹೈ ಫೈವ್ ಫಾರ್ ಬೀಯಿಂಗ್ ಅಮೇಝಿಂಗ್. ಓಕೆ, ಏನೇನೋ ಹೋಗಿದೆ, ಕ್ಯೂಟ್ ಪ್ಯಾಕಿಂಗ್. ಥ್ಯಾಂಕ್ ಯು ಝೆಪ್ಟೋ. ಆ್ಯಂಡ್ ನೆಕ್ಸ್ಟ್ ಬಂದು ಡೆಟಾಲ್ ಆರ್ಡ್ರ್ ಮಾಡಿದ್ದೆ. ಸೊ ಆ್ಯಂಟಿಸೆಪ್ಟಿಕ್ ಲಿಕ್ವಿಡ್, ಸ್ವಲ್ಪ ಸ್ನಾನ ಮಾಡಬೇಕಾದ್ರೆ ಫ್ಲೋರ್ ಕ್ಲೀನಿಂಗ್ ಹಾಕಂಗಿಲ್ಲ ಅನ್ಕೋತೀನಿ, ಬರೀ ಸ್ನಾನ ಮಾಡ್ಬೇಕಾದ್ರೆ ಹಾಕೋಬೇಕು. ಶಾಂಪೂನ ಆರ್ಡ್ರ್ ಮಾಡಿದ್ದೀನಿ. ಬಿ ಬ್ಲೆಂಟು ಸಿಕ್ಕಾಬಟ್ಟೆ ಕೇಳ್ತಿದ್ದೆ ಸೆಲೆಬ್ರಿಟೀಸ್ ಎಲ್ಲ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ನೋಡೋಣ ಟ್ರೈ ಮಾಡೋಣ ಅಂತೇಳಿ ಆರ್ಡ್ರ್ ಮಾಡಿದೆ. ಆ್ಯಂಡ್ ಹೇರ್ ಫಾಲ್ ಕಂಟ್ರೋಲ್ ಇತ್ತಲ್ಲ, ಸೊ ಅದು ನಂಗೆ ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಆರ್ಡ್ರ್ ಮಾಡಿರೋದು. ನೋಡೋಣ ಗೈಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಜಸ್ಟ್ 300 ರೂಪೀಸ್. ಫ್ಯಾನ್ ಕ್ಲೀನ್ ಮಾಡೋಣ ಗೈಸ್, ತುಂಬ ದಿನ ಆಗಿದೆ. ಸೊ ನಮ್ಮ ಮನೇಲಿ ಅಷ್ಟು ಚೆನ್ನಾಗಿ ಚೇರ್ ಯಾವತ್ತೂ ತೊಗೊಂಬಂದಿಲ್ಲ. ಸೊ ಇಟ್ಟು ಕ್ಲೀನ್ ಮಾಡೋಕ್ಕೆ ಚೇರ್ ಇದ್ರೆ ಅದಕ್ಕೂ ಕ್ಲೀನ್ ಮಾಡ್ಬೋದು, ಚೇರ್ ಇಲ್ಲ. ಸೊ ಹೀಗೆ ನಿಧಾನಕ್ಕೆ ಡಸ್ಟ್ ನಾವು ಉದುರಿಸ್ಕೋಬೇಕು. ಸ್ವಲ್ಪ ಹೊರಗೆ ಸಪೋರ್ಟ್ ತಗೊಂಡು ಕ್ಲೀನ್ ಮಾಡ್ಕೊತೀನಿ. ಎಷ್ಟಾಗುತ್ತೋ
ಕ್ಲೀನ್ ಮಾಡ್ತೀನಿ, ಸಾಕ್ದಿರೋದಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ಈಗ ಸ್ವಲ್ಪ ಉಪ್ಪಾಕಿ ಮನೆನ ಒರೆಸ್ಕೊತಾ ಇದ್ದೀನಿ. ಸೊ ಉಪ್ಪಾಕಿ ಮನೆ ಒರೆಸೋದ್ರಿಂದ ನೆಗೆಟಿವಿಟಿ ಎಲ್ಲ ದೂರ ಆಗೇ ಆಗುತ್ತೆ, 100% ಆಗುತ್ತೆ. ನಿಮ್ಮ ಪರ್ಸ್ನಲಿ ಏನಾದ್ರು ಕರಿಯರ್ ವೈಸು ಅಥವಾ ಪರ್ಸ್ನಲಿ ನಿಮ್ಗೆ ಏನಾದ್ರು ಗ್ರೋತ್ ಆಗ್ತಿಲ್ಲ ಅನ್ಸಿದ್ರೆ ಈ ಉಪ್ಪಿಂದ ಏನೊಂದು ಇದಿದೆಯಲ್ಲ, ಏನಂತಾರೆ ಐಡೋನು, ಉಪ್ಪಿನೊಂದು ಅಂದರೆ ಮನೆಗೆ ಹಾಕಿ ಸ್ವಲ್ಪ ಒರೆಸೋದ್ರಿಂದ ಸೊ ನೆಗೆಟಿವಿಟಿ ಎಲ್ಲವನ್ನೂ ಅದು ಹೀರ್ಕೊಳ್ಳುತ್ತೆ. ಅದು 100% ಪ್ರೂವನ್. ಅದು ಅವಾಗಿಂದನೂ ಮಾಡ್ಕೊಂಡು ಬಂದಿದ್ದಾರೆ, ಇವಾಗಲೂ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಗಿವ್ ಅ ಟ್ರೈ ಗೈಸ್. ಈ ಮನೆ ಕ್ಲೀನ್ ಮಾಡಿದ್ದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಗೈಸ್. ನೀವು ಆ ಮನೆ ಕ್ಲೀನ್ ಮಾಡಿದಿರಂತ ಯಾವಾಗ ಅನ್ಸುತ್ತೆ ಗೊತ್ತಾ? ಎಸ್ಪೆಷಲಿ ನೀವು ಮಾತಾಡ್ಬೇಕಾದ್ರೆ ಎಕೋ ಹೊಡಿಯುತ್ತೆ ಗೊತ್ತಾ? ಅಂದರೆ ಡಸ್ಟ್ ಎಲ್ಲ ಆಚೆ ಹೋಗಿ ಎಕೋ ಬರುತ್ತಲ್ಲ ನಿಮ್ಮ ವಾಯ್ಸು, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಮನೆ ಕ್ಲೀನ್ ಆಗಿದೆ ಅಂದ್ಬಿಟ್ಟು. ನಮ್ಗೆ ಇವಾಗ ಅದೇ ಫೀಲಿಂಗ್ ಬರ್ತಾ ಇರೋದು. ಐ ಸ್ವೇರ್ ಗೈಸ್, ನನಗೆ ಇಷ್ಟೊಂದು ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಇವಾಗಲೂ ಆ ರೇಂಜ್ಗೆಲ್ಲ ಟಯರ್ಡ್ ಆಗಿಲ್ಲ. ನೆನ್ನೆ ಟ್ರಿಪ್ಪಿಂದ ಬಂದ ಕೂಡಲೇ ಬಟ್ಟೆ ವಾಶ್ ಮಾಡಿದ್ದೀನಿ, ಜಾಸ್ತಿ ಬಟ್ಟೆ ಇತ್ತು. ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ಕೋಬೇಕು ನಾನು ಯಾವಾಗಲೂ, ಅದು ಎಷ್ಟು ಎನರ್ಜಿ ಇರುತ್ತೆ ನನ್ನ ಬಾಡಿಲಿ. ಐ ರಿಯಲಿ ಅಪ್ರಿಷಿಯೇಟ್. ನಿಜವಾಗ್ಲೂ ಎಷ್ಟೋ ಜನ ಅದನ್ನ ಹೇಳ್ತಾರೆ, ಹೆಂಗಷ್ಟು ಕೆಲಸ ಮಾಡ್ತೀಯ, ಅಷ್ಟು ಪೇಷನ್ಸ್ ಹೆಂಗೆ ಬರುತ್ತೆ ನಿಮಗೆ ಅಂತ. ಬಟ್ ನನಗೂ ನಿಜವಾಗ್ಲೂ ಅದೆಷ್ಟೋ ಸಲ ಸರ್ಪ್ರೈಸಿಂಗ್ ಅನಿಸುತ್ತೆ. ನನ್ನ ಬಾಡಿ ಮಿಷಿನ್ ಥರ ಕೆಲಸ ಮಾಡುತ್ತಲ್ಲ, ಪಟ್ 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 ಅಂತ. ಬಟ್ ಐ ರಿಯಲಿ ಹ್ಯಾಪಿ. ಸೊ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ನನಗೆ ಸ್ವಲ್ಪ ಎನರ್ಜಿ ಜಾಸ್ತಿ ಬೇಕಲ್ವಾ, ಅದಕ್ಕೆ ಒಂದು ಬಿಸಿ ಬಿಸಿ ಕಾಫಿ ಇವಾಗ. ಓಕೆ, ಅದ್ರ ಜೊತೆ ಜೆಪ್ಟೋ ಅವ್ರು ಕಳಿಸ್ಕೊಟ್ಟಿದ್ರಲ್ಲ ಫ್ರೀ ಗಿಫ್ಟಾಗಿ ಓಟ್ಸ್ ಆಲ್ಮಂಡ್ಸ್ ಕುಕ್ಕೀಸ್ ನಾನು ತಿಂತಾಯಿದ್ದೀನಿ. ಚೆನ್ನಾಗಿದೆ ಗೈಸ್, ಟೇಸ್ಟ್ ನನಗೆ ಇಷ್ಟ ಆಯ್ತು. ಟೈಮ್ ಆಲ್ರೆಡಿ 5:30 ಆಗ್ತಿದೆ ಗೈಸ್. ಶುಗರ್ಲೆಸ್ ಮಾಡ್ಕೊಂಡಿರೋದು, ಅದ್ರ ಜೊತೆಗೆ ಸ್ವಲ್ಪ ಈ ಥರ ಡಿಪ್ ಮಾಡಿಕೊಂಡು ಸೊ ಈಗ ನೀರು ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇವತ್ತೊಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ ಮೈಸೂರು ಬೇಳೆ ಅಂತ ಏನಂತೀವಲ್ಲ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಪೌಡರ್ ಥರ ಮಾಡಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಹಾಲನ್ನ ಹಾಕೋತೀನಿ, ಹಸಿ ಹಾಲು. ಇದರಲ್ಲಿ ಜೇನುತುಪ್ಪ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಸ್ಕಿಪ್ ಮಾಡ್ಬೋದು. ಇನ್ನೊಂದು ಇಂಗ್ರೀಡಿಯೆಂಟು ನೀವು ಆ್ಯಡ್ ಮಾಡ್ಕೋಬಹುದು ಅಂದರೆ ಕರ್ಡ್ನ ಆ್ಯಡ್ ಮಾಡ್ಬೋದು. ಸೊ ಈ ಥರ ರೆಡಿಯಾಗಿದೆ ಪ್ಯಾಕು. ಇದನ್ನು ಸ್ಕಿನ್ ಮೇಲೆ ಅಪ್ಲೈ ಮಾಡ್ತೀನಿ. ಸೊ ಇದು ತುಂಬ ಚೆನ್ನಾಗಿ ಟ್ಯಾನ್ ರಿಮೂವ್ ಆಗುತ್ತೆ ಅಂತ ತುಂಬ ಜನದ ಬಾಯಲ್ಲಿ ಕೇಳಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ. ಸೊ ಕಡಲೆ ಹಿಟ್ಟಿಗಿಂತನೂ ಬೆಟರ್ ಅಂತ ಕೆಲವ್ರು ಹೇಳ್ತಾರೆ. ಸೊ ನೋಡಿ, ನಿಮ್ಗೆ ಇಷ್ಟ ಆದರೆ ಮೈಸೂರು ಬೇಳೆಯಿಂದ ಇದನ್ನು ಪ್ಯಾಕ್ನ ಟ್ರೈ ಮಾಡಿ. ಸ್ಕಿನ್ಗಾಯಿತು. ನೆಕ್ಸ್ಟು ನಾನು ನನ್ನ ಹ್ಯಾಂಡ್ಸ್ಗೂ ಕೂಡ ಅಪ್ಲೈ ಮಾಡ್ತೀನಿ, ಬಿಕಾಸ್ ಟ್ರಿಪ್ಪೆಲ್ಲ ಹೋಗಿ ಬಂದಿರೋ ಕಾರಣ ತುಂಬಾ ಟ್ಯಾನ್ ಆಗಿರ್ತೀನಿ. ಹಾಗಾಗಿ ನನಗೆ ಹೋಗಿ ಒಂದು 20 ಮಿನಿಟ್ಸ್ ಬಿಟ್ಟು ಹಾಗೆ ಸ್ನಾನ ಮಾಡ್ಕೊಂಬರ್ತೀನಿ. ಸೊ ಅದಾದ್ಮೇಲೆ ನನ್ನ ಸ್ಕಿನ್ನ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೇರ್ಗೆಲ್ಲ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಸೊ ಈ ಥರ ಬಿಟ್ಬಿಟ್ಟಿದ್ದೀನಿ ಮೇಲೆಗಡೆ. ಸೊ ನಾನು ನಿಮ್ಗೆ ಆಗಲೇ ಹೇಳ್ದಾಗೆ ನಾನು ಬ್ಯಾಂಗ್ಳೂರಲ್ಲಿ ಟ್ರೆಂಡ್ಸಲ್ಲಿ ಯಾವುದೆಲ್ಲ ಬಟ್ಟೆನ ಶಾಪ್ ಮಾಡಿದೆ ಅಂತ ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ಇದೊಂದು ಕುರ್ತಾನ ತಗೊಂಡೆ. ಸೊ ಇದ್ರ ಕಾಸ್ಟ್ ಬಂದು 399 ರುಪೀಸು. ಸೊ ಈ ರೀತಿ ಇದೆ, ತುಂಬ ಪ್ಲೇನ್ ಟಾಪೇ, ಬಟ್ ಇದು ಸ್ವಲ್ಪ ಹೈಲೈಟ್ ಮಾಡುತ್ತೆ ಈ ಒಂದು ಡಿಸೈನು, ವಿ ನೆಕ್ ಇರೋವಂಥದ್ದು. ಸೊ ನಾನು ಬಂದು ಸ್ಮಾಲ್ ಸೈಜಲ್ಲಿ ತೊಗೊಂಡಿರೋದು, ಸ್ಮಾಲಲ್ಲಿ ತೊಗೊಂಡಿರೋದು ಸೈಜು. ಸೊ ಚೆನ್ನಾಗಿದೆ ಟಾಪು. ಸೊ ಸೆಕೆಂಡ್ ಟಾಪ್ ಬಂದು ಒಂದು ಕ್ರಾಪ್ ಶರ್ಟ್ನ ತಗೊಂಡಿದ್ದೀನಿ. ಸೊ ಫ್ರಂಟ್ ಹೀಗಿದ್ರೆ ಬ್ಯಾಕ್ಲೆಸ್ ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಇದೆ.
ಸೊ ಅಪ್ ಟು ನೀವು ಬ್ರಾ ಏನ್ ವೇರ್ ಮಾಡ್ತಿರಲ್ಲ ಅಲ್ಲಿವರೆಗೂ ಬರುತ್ತೆ. ಫ್ರಂಟ್ ಸ್ವಲ್ಪ ಉದ್ದ ಇದೆ ಟಾಪು, ಈ ರೀತಿ ಕಾಣಿಸುತ್ತೆ. ಇದು ಕ್ರಾಪ್ ಟಾಪ್ ನ ಆಲ್ರೆಡಿ ನಾನು ಯೂಸ್ ಮಾಡಿದೀನಿ, ತಗೊಂಡಾಯ್ತು. ಇದು ಕೂಡ ಎಕ್ಸೆಸ್ ಅಲ್ಲೇ ಇರ್ಬೋದು ಅಂತ ಅನ್ಕೊಂಡಿದೀನಿ. ಕಾಸ್ಟ್ ಬಂದು 399 ಸಮಥಿಂಗ್ ಏನೋ ಇತ್ತು. ಸೊ ದಿಸ್ ಇಸ್ ದ ಒನ್. ಸೊ ಇದು ಕೂಡ ಸಖತ್ತಾಗಿ ಫಿಟ್ ಆಗುತ್ತೆ ಬಾಡಿ ಮೇಲೆ. ಓಕೆ, ನನ್ನ ನೆಕ್ಸ್ಟ್ ಟಾಪ್ ಬಂದು ಇದೊಂದು ನಾಟ್ ಕ್ರಾಪ್ ಟಾಪ್ ಅಲ್ಲ, ಸ್ವಲ್ಪ ಏನು ಬಟ್ಟೆ ಹಾಕೊಂಡ್ಮೇಲೆ ಸ್ವಲ್ಪ ಲೂಸ್ ಆಗ್ಬಿಟ್ಟಿದೆ ಇದು. ಇದು ಕೂಡ ಸ್ಮಾಲ್ ಸೈಜ್ ಅಲ್ಲೇ ತಗೊಂಡಿದ್ದು, 399 ರುಪೀಸ್, ಫುಲ್ ಸ್ಲೀವ್ ಇರೋವಂಥದ್ದು. ನಾನು ರೀಸೆಂಟ್ ಆಗಿ ಒಂದು ಫೋಟೋನ ಪೋಸ್ಟ್ ಮಾಡಿದ್ದೀನಿ ಇನ್ಸ್ಟಾದಲ್ಲಿ, ಸೊ ಅಲ್ಲಿ ಚೆಕ್ ಮಾಡ್ಬೋದು. ಒಂದು ಸ್ವೆಟರ್, ಆಫ್ ಸ್ಲೀವ್ಲೆಸ್ ಸ್ವೆಟರ್ ಹಾಕೊಂಡು ಅದ್ರ ಒಳಗಡೆ ಇದನ್ನ ಏನು ಹಾಕೊಂಡಿದ್ದೆ. ಸೊ ಚೆನ್ನಾಗಿದೆ ಟಾಪು, ಬಟ್ ಸ್ವಲ್ಪ ಫೋಲ್ಡ್ ಆಗುತ್ತೆ ಹಾಕೊಂಡ್ಮೇಲೆ, ಸ್ವಲ್ಪ ಅಗ್ಲ ಕೂಡ ಆಗ್ಬಿಟ್ಟಿದೆ. ಸೊ ಬಟ್ 399 ರುಪೀಸ್, ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ. ಇದನ್ನು ಕೂಡ ಆಲ್ರೆಡಿ ವೇರ್ ಮಾಡಿದ್ದೆ ನಾನು. ಸೊ ಟ್ರಿಪ್ಪಿಂದ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಇದನ್ನ ವೇರ್ ಮಾಡಿದ್ದೀನಿ. ಇದು ಕೂಡ ಚೆನ್ನಾಗಿದೆ. ಈ ತರ ವೈಟ್ ಝೀಬ್ರಾ ಟೈಪ್ ಅಲ್ಲಿ ಟಾಪ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವಾ. ಸೊ ಇದು ಕೂಡ ಏನೋ ಸೈಜ್ ಬಂದು ಲಾರ್ಜ್ ಅಂತ ಇದೆ, ಬಟ್ ನಾಟ್ ಶೋರ್ ಲಾರ್ಜ್ ಸೈಜ್ ಅಂತ ಹೇಳ್ಬಿಟ್ಟು, ಬಟ್ ಚೆನ್ನಾಗಿ ಫಿಟ್ ಆಗುತ್ತೆ. ಸೊ ಇದು ಕೂಡ ಕಾಸ್ಟ್ ಬಂದು 399, 199 ರುಪೀಸ್ ಸಮಥಿಂಗ್ ಇದೆ, ಮರ್ತೋಗಿದೆ, ನನಗೆ ನೆನಪಿಲ್ಲ. ಸೊ ನೆಕ್ಸ್ಟ್ ಬಂದು ನಾನು ಹಾಸನಲ್ಲಿ ಯಾವ್ದೆಲ್ಲ ಟ್ರೆಂಡ್ಸ್ಗೆ ಹೋಗಿ ತಗೊಂಡೆ ಅಂತ ಹೇಳಿ, ಮೊದಲಿಗೆ ಇದೊಂದು ಟಿ ಶರ್ಟ್ ತಗೊಂಡಿದ್ದೀನಿ. ಈ ತರ ಟಿ ಶರ್ಟ್ಸ್ ನನ್ನ ಹತ್ರ ಯಾವ್ದಿಲ್ಲ, ಕಾಲರ್ ಇರೋವಂಥದ್ದು, ಚೆನ್ನಾಗಿ ಕಾಣಿಸುತ್ತೆ, ನನಗೆ ಚೆನ್ನಾಗಿ ಸೂಟ್ ಆಗ್ತಿತ್ತು. ಇದ್ರ ಕಾಸ್ಟ್ ಬಂದು 399. ಅಂಡ್ ಸೆಕೆಂಡ್ ಬಂದು ಒಂದು ಕುರ್ತಾನ ತಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದು 599 ರುಪೀಸ್. ಇದು ಬಂದು ಸ್ಮಾಲ್ ಸೈಜ್ ಅಲ್ಲಿ ತಗೊಂಡಿರುವಂತದ್ದು. ಸೊ ಇದ್ರ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದಕ್ಕೆ ಪಾಕೆಟ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಒನ್. ಇದು ಕಾಸ್ಟ್ ಬಂದು 399 ರುಪೀಸ್. ಈ ಕಲರ್ ಅಲ್ಲಿ ನನ್ನ ಹತ್ರ ಯಾವ್ದು ಇರ್ಲಿಲ್ಲ ಕುರ್ತಾ, ಸೊ ಹಾಗಾಗಿ ಇದನ್ನ ತಗೊಂಡಿದ್ದಾಯ್ತು. ಇದಕ್ಕೆ ಯಾವ್ದೇ ತರ ಪಾಕೆಟ್ಸ್ ಇಲ್ಲ. ನಾನು ಆಲ್ರೆಡಿ ಗ್ರೀನ್ ತೋರಿಸಿದ್ನಲ್ಲ, ಆಲ್ಮೋಸ್ಟ್ ಸಿಮಿಲರ್ ಅದೇ ತರ ಇರೋದು. ಇದು ಕೂಡ ವಿ ನೆಕ್ ಕಾಲರ್ ಇರೋಂಥದ್ದು, ಫುಲ್ ಸ್ಲೀವ್ ಇದೆ. ಇದು ಕೂಡ ಸ್ಮಾಲ್ ಸೈಜಾ, ಹೌದು ಸ್ಮಾಲ್ ಸೈಜ್ ಅಲ್ಲಿ ತಗೊಂಡಿರೋಂಥದ್ದು. ಇತ್ತೀಚೆಗೆ ನನ್ನ ಬಟ್ಟೆ ಎಲ್ಲ ಮೀಡಿಯಂ ಇಂದ ಸ್ಮಾಲ್ ಬರ್ತಿದೆ, ಸ್ಮಾಲ್ ಇಂದ ಎಕ್ಸೆಸ್ ಆ ಥರ ಆಗ್ತಿದೆ, ವೆಯ್ಟ್ ಲಾಸ್ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ, ಗೊತ್ತಾಗ್ತಿಲ್ಲ ನನಗೆ. ಸೊ ನೋಡಿ, ನೀವು ಬ್ಯಾಂಗ್ಳೂರಲ್ಲಿ ಇದ್ರೆ ಟ್ರೆಂಡ್ಸ್ ವಿಸಿಟ್ ಮಾಡಿ. ಮೇ ಬಿ Jan 3rd ಅಥವಾ 2nd ವರೆಗೂ ಡಿಸ್ಕೌಂಟ್ ಸಿಗ್ಬೋದು ನಿಮಗೆ, ಅದಾದ್ಮೇಲೆ ಡಿಸ್ಕೌಂಟ್ ಇರಲ್ಲ. ಸೊ ಚೆಕ್ಔಟ್ ಗೈಸ್. ಸೊ ಡಿನ್ನರ್ಗೆ ಅಂತ ಬಂದು ಚಪಾತಿನ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಏನು ಗೊಜ್ಜು ಮಾಡಿದ್ನಲ್ಲ ಅದೇ ಆಗುತ್ತೆ. ಸೊ ಅದರಲ್ಲಿಗೆ 2 ಚಪಾತಿನ ಮಾಡ್ಕೊತಾ ಇದ್ದೀನಿ. ಕಿತ್ತೋಯ್ತು, ಇನ್ನೇನು ಮಾಡ್ಕೊಳ್ಳೋದಂತ ಗೊತ್ತಾಗಲಿಲ್ಲ ನಂಗೆ ಅಡುಗೆ. ಐ ಆಮ್ ವೆರಿ ವೆರಿ ಟಯರ್ಡ್ ಗೈಸ್. ಅದಕ್ಕೆ ಏನೋ ಒಂದು ಅರ್ಜೆಂಟಿಗೆ ಯಾವುದಾಗುತ್ತೋ ಡಿನ್ನರ್ನ ಆದಷ್ಟು ಬೇಗ ಮುಗಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನಾನು ಸ್ವಲ್ಪ ನೋಡ್ಕೊಂಡಿದ್ದೆ, ಟೈಮ್ ಆಲ್ರೆಡಿ 7:40 ಆಗ್ತಿದೆ. ಸೊ ಅದಕ್ಕೆ ಸ್ವಲ್ಪ ಬೇಗ ಊಟ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು 2 ಚಪಾತಿ ಆಗಿ ಪಲ್ಯ ಕೂಡ ಇತ್ತಲ್ವ, ಅದಕ್ಕೆ ಅಂದ್ಬಿಟ್ಟು ಅದ್ರ ಜೊತೆಗೆ 2 ಚಪಾತಿನ ಮಾಡ್ಕೊಂಬಿಟ್ಟೆ. ಸೊ ನನ್ನ ಡಿನ್ನರ್ ರೆಡಿ ಆಯಿತು. ಸೊ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ, ಇನ್ನೇನೂ ಇಲ್ಲ ಇವತ್ತಿಗೆ ಸದ್ಯಕ್ಕೆ. ಊಟ ಆಯಿತು ಗೈಸ್ ನಂದು. ಸೊ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಹೊಸ ವರ್ಷನ ಹೊಸದಾಗಿ ಸ್ಟಾರ್ಟ್ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ಯೋಚನೆನ ಒಳ್ಳೇದಾಗಿ ಇಟ್ಕೊಳ್ಳಿ, ಡೆಫಿನೆಟ್ಲಿ ಒಳ್ಳೇದಾಗುತ್ತೆ. ನಾನು ನಮ್ಮ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ. ನನ್ನ ವೀಡಿಯೋ ನಿಮಗೆ ಜಾಸ್ತಿ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇರೆಯವ್ರಿಗೂ ಶೇರ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕಂಪ್ಲೀಟ್ ವಿಡಿಯೋ. ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಟಾಟಾ ಬೈ ಬೈ, ಸಿ ಯು.